ಹಲೋ ಗೈಸ್, ನೀವೇನಾದ್ರೂ ಒಂದು ಗೋಟ್ ಫಾರ್ಮ್ ಅನ್ನ ಸಾಕಿದ್ರಿ ಅಂದ್ರೆ ಗೋಟ್ ಫಾರ್ಮ್ ಅನ್ನ ಇಟ್ಟಿದ್ರಿ, ಅದರಲ್ಲಿ ನೀವು ಮೇಕೆಗಳನ್ನ ಸಾಕಿದ್ರಿ, ಅವು ಜಾಸ್ತಿ ಗ್ರೋತ್ ಆಗ್ತಾ ಇಲ್ಲ ಅಂದ್ರೆ, ಸೊ ಜಾಸ್ತಿ ಬೆಳೀತಾ ಇಲ್ಲ ಅಂದ್ರೆ, ಸೊ ಒಟ್ಟ ದೊಡ್ಡ ಆಗೋಲ್ಲ ಅಂದ್ರೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದ್ರೆ ಸೊ ಈ ವಿಡಿಯೋನಲ್ಲಿ ಒಂದು 2-3 ಪಾಯಿಂಟ್ ಗಳನ್ನ ಹೇಳಿದೀನಿ, ಅವನ್ನ ನೀವು ಕೂಡ ಡೈಲಿ ಕವರ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಆಗಿ ಹೇಳ್ತೀನಿ, ನಾವು ನಿಮ್ಮ ತಿಂಗಳಿಗೆ ಇಲ್ಲಾಂದ್ರೂ 3-4 kg ಆರಾಮಾಗಿ ಬೆಳೆಯುತ್ತೆ. ಅದು ಯಾವ ರೀತಿ ಅಂದ್ರೆ, ಸೊ ಇಲ್ಲಿ ಮೊದಲನೇದಾಗಿ ನೀವು ಮೇವುಗಳನ್ನ ಡಿವೈಡ್ ಮಾಡಬೇಕಾಗುತ್ತೆ. ಈಗ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಒಣ ಮೇವುಗಳನ್ನ ಹಾಕಬೇಕು. ಲೈಕ್ ಶೇಂಗಾ ಹೊಟ್ಟು, ಜೋಳ ಹೊಟ್ಟು, ತೊಗರಿ ಹೊಟ್ಟು, ಈ ರೀತಿ ಒಣ ಮೇವನ್ನ ಹಾಕಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ಮಳೆಗಾಲದಲ್ಲಿ ಅತಿ ಹೆಚ್ಚು ತಂಪಿರುತ್ತೆ. ಮತ್ತೆ ತಂಪಿನಲ್ಲಿ ನಾವು ಹಸಿ ಮೇವು ಹಾಕಿದ್ವು ಅಂದ್ರೆ ಸೊ ಅದು ಡಯಟ್ ಆಗಲ್ಲ ಚಲೋವಾಗಿ. ಸೊ ಅದಕ್ಕೆ ಒಣ ಮೇವು ಜಾಸ್ತಿ ಹಾಕಿ. ಮತ್ತೆ ಈಗ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹಸಿ ಮೇವನ್ನ ಹಾಕಿ. ಯಾವ ರೀತಿ ಅಂದ್ರೆ, ಸೊ ಯಾವ್ದಾದ್ರು ಗಿಡದ ತಪ್ಪಲ ಮತ್ತು ಜೋಳದ ತಪ್ಪಲ ಮತ್ತೆ ಇಲ್ಲಿ ಗೊಂಜಾಳದ ಮೇವು, ಈ ರೀತಿ ಹಾಕಿ ಸೈಲೇಜ್ ಕೂಡ ಹಾಕ್ಬಹುದು. ಈ ರೀತಿ ಹಾಕಿದ್ರೆ ಸೊ ಅವಾಗ ಚಲೋವಾಗಿ ಡಯಟ್ ಆಗುತ್ತೆ. ಮತ್ತೆ ಇಲ್ಲಿ ಚಳಿಗಾಲದಲ್ಲಿ ನೀವು ಎರಡು ಕೂಡ ಹಾಕಿದ್ರು ನಡೆಯುತ್ತೆ. ಸೊ ಅವಾಗೇನು ಕಾರಣ ಇಲ್ಲ, ಸೊ ಎರಡು ಹಾಕಿದ್ರು ಕೂಡ ನಡೆಯುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕಾಳು ಕಡೆ ಬಂದ್ರೆ, ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಅತಿ ಹೆಚ್ಚು ಪ್ರೋಟೀನ್ ಇರುವಂತ ಕಾಳುಗಳನ್ನ ಅವಕ್ಕೆ ನೀಡಬೇಕಾಗುತ್ತೆ. ಇಲ್ಲಿ 2 ಟೈಮ್ ಕಾಳನ್ನ ನೀವು ಹಾಕಿ. ಸೊ 1 ಟೈಮ್ ಹಾಕೋದ್ರಿಂದ ಏನಾಗುತ್ತೆ, ಅಷ್ಟೊಂದು ಪೋಷಕಾಂಶಗಳು ಸಿಗೋದಿಲ್ಲ. 2 ಟೈಮ್ ಹಾಕಿದ್ರೆ ಬರೋಬ್ಬರ ಆಗುತ್ತೆ. ಸೊ ಇಲ್ಲಿ 2 ಟೈಮ್ ಏನೇನ್ ಹಾಕ್ಬೇಕಂದ್ರೆ, ಸೊ ನನ್ನ ಪ್ರಕಾರ ಇಲ್ಲಿ ಗೋಧಿ, ಶೇಂಗಾ ಹಿಂಡಿ ಮತ್ತು ಗೊಂಜಾಳ ಇಷ್ಟು ಹಾಕಿದ್ರು ನಡೆಯುತ್ತೆ. ನೀವು ಗೊಂಜಾಳ ಅಷ್ಟೇ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಪೋಷಕಾಂಶಗಳು ಇಲ್ಲಿ ಸಿಗೋದಿಲ್ಲ. ಆ ಕಾರಣದಿಂದ ಗೋಧಿ ಮತ್ತು ಶೇಂಗಾ ಹಿಂಡಿ ಅಂತೂ ನೀವು ರೊಕ್ಕಿದ್ರೆ ಹಾಕಿ. ಸೊ ಇಲ್ಲಿ ಶೇಂಗಾ ಹಿಂಡಿದಾಗ ಏನಿರುತ್ತೆ ಅಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ಇರೋದ್ರಿಂದ ಸೊ ಅಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೆಯೋದಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ. ಈ ಮತ್ತೇನಾದ್ರೂ ಹಾಕ್ಬೇಕಂದ್ರೆ, ಸೊ ನೀವೇನಾದ್ರೂ ಮೊಳಕೆ ಹೊಡೆಯುವ ಕಾಳುಗಳನ್ನು ಹಾಕಿದ್ರು ಕೂಡ ಅಲ್ಲಿ ಅತಿ ಹೆಚ್ಚು ವೇಗಾಗಿ ಬೆಳೆಯುತ್ತೆ ಮರಿಗಳಕ್ಕೆ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಾದ್ರು ಮೊಳಕೆ ಕಾಳುಗಳು. ಈಗ ಮೊಳಕೆ ಕಾಳನ್ನ ಹೇಗೆ ಹಾಕ್ಬೇಕಂದ್ರೆ, ಸೊ ರಾತ್ರಿ ಎಲ್ಲ ನೆನಲಿಕ್ಕೆ ಇಡಿ, ಬೆಳಗ್ಗೆ ಎದ್ದು ಅವುಗಳನ್ನ ಹಾಕಿ. ಆ ರೀತಿ ಹಾಕಿದ್ರು ನಡೆಯುತ್ತೆ. ಗೊಂಜಾಳ ಕೂಡ ಅತಿ ಹೆಚ್ಚು ಮೊಳಕೆ ಹೊಡೆಯುವ ಪದಾರ್ಥಗಳನ್ನ ಹಾಕಿದ್ರು ಅಲ್ಲಿ ಹೆಚ್ಚು ಡೆಫಿನೆಟ್ ಆಗಿ ಫಾಸ್ಟ್ ಬೆಳೆಯುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದು 6 ತಿಂಗಳಿಗೆ ಒಂದು ಲಸಿಕೆ ಸಿಗುತ್ತೆ. ಅದೇನು ಅದ್ರ ಹೆಸರೇನು ಗೊತ್ತಿಲ್ಲ. 6 ತಿಂಗಳಿಗೊಮ್ಮೆ ಲಸಿಕೆ ಮಾಡಿಸಿದ ಟಾನಿಕ್ ಅಂತ ಲಸಿಕೆ ಸಿಗುತ್ತೆ. ಆ ಲಸಿಕೆಯನ್ನ ಮಾಡಿಸಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಏನು ವಾರಕ್ಕೊಮ್ಮೆ ಟಾನಿಕ್ ಗಳನ್ನ ಹಾಕಿ. ಈಗ ಎಕ್ಸಾಂಪಲ್ ಪ್ರೋಟಾನ್ ಬರುತ್ತೆ, ಅನೇಕ ಟಾನಿಕ್ ಗಳಿವೆ. ಆ ಟಾನಿಕ್ ಗಳನ್ನ ಯೂಸ್ ಮಾಡಿ ವಾರಕ್ಕೊಮ್ಮೆ. ಅವು ಕೂಡ ಅತಿ ಹೆಚ್ಚು ಮೇವು ತಿನ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇವು ಹೆಚ್ಚು ತಿನ್ನುವುದರಿಂದ ಏನಾಗುತ್ತೆ, ಅತಿ ಹೆಚ್ಚು ಫಾಸ್ಟ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇವು 3 ಕಂಡೀಷನ್ಗಳನ್ನ ನೀವು ಫಾಲೋ ಮಾಡಿದ್ರೆ ಸೊ ಡೆಫಿನೆಟ್ಲಿ ಒಂದು ತಿಂಗಳಿನಲ್ಲಿ ಇಲ್ಲಾಂದ್ರೂ 3-4 kg ಆರಾಮಾಗಿ ಬೆಳೆಯುತ್ತೆ, ಏನೇ ತೊಂದರೆ ಇಲ್ಲ. ಸೊ ಅದೇ ರೀತಿ ಈ ವಿಡಿಯೋಗಳು ಇಷ್ಟವಾದ್ರೆ ನಿಮಗೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಒಟ್ಟೆ ಮರಿಲಿಕ್ಕೆ ಹೋಗಬೇಡಿ.